ಬಳ್ಳಾಪುರದ ಮತ್ತೊಂದು ಹಾರರ್ ಸ್ಟೋರಿಗೆ ನಿಮಗೆಲ್ಲರಿಗೂ ಸ್ವಾಗತ. ನಮ್ಮ ಸಬ್ಸ್ಕ್ರೈಬರ್ ಆದ ಪ್ರಜ್ವಲ್ ಅವರು ಹೇಳ್ತಾರೆ, ಬ್ರೋ ನೀವು ಲಾಸ್ಟ್ ಟೈಮಲ್ಲಿ ವಿಡಿಯೋ ಮಾಡಿದ್ರಲ್ಲ, ಖಂಡಿತವಾಗಿಯೂ ನಿಜ, ನಮಗೂ ಕೂಡ ಇದೇ ಥರ ಎಕ್ಸ್ಪೀರಿಯನ್ಸ್ ಆಗಿದೆ. ನಮ್ಮ ಸಬ್ಸ್ಕ್ರೈಬರ್ ಆದ ಪ್ರಜ್ವಲ್ ಅವರು ನನಗೆ ಯಾವ ರೀತಿ ಸ್ಟೋರಿ ಹೇಳಿದಾರೋ ನಾನು ನಿಮಗೆ ಆ ರೀತಿ ಸ್ಟೋರಿ ಹೇಳ್ತಾ ಹೋಗ್ತೀನಿ. ನೀವು ನನ್ನ ಪ್ರಜ್ವಲ್ ಅಂತ ಅನ್ಕೊಳ್ಳಿ. ಬನ್ನಿ ಆ ಕರಾಳ ರಾತ್ರಿ ಪಾಪ ಆ ಹುಡುಗರಿಗೆ ಏನಾಯ್ತು ಅಂತೇಳಿ ತಿಳ್ಕೊಳ್ಳೋಣ. ಸ್ನೇಹಿತರೆ, ಈ ಘಟನೆನ ನಾನು ನೆನ್ಪು ಮಾಡ್ಕೊಂಡ್ರೆ ಇವತ್ತಿಗೂ ಕೂಡ ನನ್ನ ಕೈ ನಡುಗ ಬರುತ್ತೆ. ನಾನು, ನಮ್ಮ ಅಣ್ಣ ಮತ್ತೆ ನಮ್ಮಿಬ್ಬರು ಫ್ರೆಂಡ್ಸ್ ನಾವೆಲ್ಲರೂ ಎಕ್ಸ್ಪೀರಿಯನ್ಸ್ ಮಾಡಿದ ಆ ಒಂದು ರಾತ್ರಿ ಇವತ್ತು ನಾನು ಇದನ್ನು ನಿಮಗೆಲ್ಲ ಶೇರ್ ಮಾಡ್ತಾ ಇದ್ದೀನಿ. ಅಂದರೆ ನಿಮ್ಮನ್ನೆಲ್ಲ ಎದುರಿಸೋಕಲ್ಲ, ಜಸ್ಟ್ ನಮಗೂ ಈ ಥರ ಆಗಿದೆ ಅಂತ ಇನ್ಫಾರ್ಮ್ ಮಾಡೋದಕ್ಕಷ್ಟೇ. ಆ ದಿನ ಅಂದರೆ ಕಡೆ ನನ್ನ ಕಸಿನ್ನ ಎಂಗೇಜ್ಮೆಂಟ್ ಇತ್ತು. ನಾವೆಲ್ಲರೂ ಹಾಗಲ್ವಾಡಿಯಿಂದ ತುಮಕೂರು ಕಡೆಗೆ ಹೋಗ್ಬೇಕಾಗಿತ್ತು. ಸೊ ನೈಟ್ ಟ್ರಾವೆಲ್ ಮಾಡೋದು ಮ್ಯಾಂಡ್ರೇಟರಿ ಆಗಿತ್ತು. ಮಾರ್ನಿಂಗ್ ಎಂಗೇಜ್ಮೆಂಟ್ ಇರೋದ್ರಿಂದ ನಾವು ನಮ್ಮ ಫ್ರೆಂಡ್ ಮನೆಯಲ್ಲೇ ಹೋಗಿ ಉಳ್ಕೊಳ್ಳೋಣ ಅಂತ ಪ್ಲಾನ್ ಮಾಡಿದ್ವಿ. ನಾವು ಹೊರಟಿದ್ದು 2 ಬೈಕು, 4 ಜನ. ಸ್ಪೀಡ್ ಏನ್ ಜಾಸ್ತಿ ಇರಲಿಲ್ಲ, 30ರಿಂದ 40ರಲ್ಲಿ ಹೋಗ್ತಾ ಇದ್ವಿ. ಒಂಥರ ಕಾಮ್ ಡ್ರೈವ್ ಆಗಿತ್ತು. ಮೊದಲನೇದಾಗಿ ರಾತ್ರಿ ಹೊತ್ತು ಬೇರೆ ತಣ್ಣಗಿತ್ತು. ಹಾಗೆ ಜೋಕ್ ಮಾಡ್ಕೊಂಡು ಎಂಗೇಜ್ಮೆಂಟ್ ಬಗ್ಗೆ ಡಿಸ್ಕಷನ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಗಾಳಿ ಫೇಸ್ಗೆ ಹೊಡಿತಾ ಇತ್ತು. ಆಗ ಆ ಮಜಾನೇ ಬೇರೆ ತರ ಇತ್ತು. ರೋಡಲ್ಲಿ ಜಾಸ್ತಿ ಯಾರು ಓಡಾಡ್ತಾ ಇರಲಿಲ್ಲ. ಆಗ ಸುಮಾರು 9ರಿಂದ 9:30 ಆಗಿರ್ಬೋದು. ನಾವು ಇನ್ನೇನು ಬಳ್ಳಾಪುರದ ಕೆರೆ ಹತ್ರ ಬರ್ತಾ ಇದ್ವಿ. ಅಟ್ಮಾಸ್ಫಿಯರ್ ಸ್ವಲ್ಪನೇ ಚೇಂಜ್ ಆಗ್ತಾ ಇತ್ತು. ಸಡನ್ ಚೇಂಜ್ ಅಂದ್ರೆ ನಂಬಲ್ಲ, ವೆರಿ ಗ್ರಾಜುವಲ್ ಆಗಿತ್ತು. ನಾವೆಲ್ಲರೂ ಫಸ್ಟ್ ಅಬ್ಸರ್ವ್ ಮಾಡಿದ್ದು ಆ ಸೈಲೆನ್ಸ್ನ. ನಾರ್ಮಲ್ ಆಗಿ ನೈಟ್ ಸೈಲೆನ್ಸ್ ಅಂದ್ರೆ ಒಂಥರ ಇರುತ್ತೆ, ಆದರೆ ಇಲ್ಲಿ ತುಂಬಾನೇ ವಿಚಿತ್ರವಾಗಿತ್ತು. ಯಾರೋ ನಮ್ಮ ಸುತ್ತಮುತ್ತ ಇದ್ದ ಸೌಂಡ್ನ ಹಿಡಿತಾ ಇದ್ದಾರೇನೋ ಅಂತ ಫೀಲ್ ಆಗ್ತಾ ಇತ್ತು. ಮತ್ತೆ ಯಾರೋ ನಮ್ಮನ್ನ ನೋಡ್ತಾ ಇದ್ದಾರೋ ಅಂತ ಫೀಲ್ ಆಗ್ತಾ ಇತ್ತು. ಇನ್ನೇನು ಬಳ್ಳಾಪುರದ ಕೆರೆ ಹತ್ತಿರ ಬಂದ್ವಿ. ಕೆರೆ ಸೈಡ್ಗೆ ಗಾಳಿ ಬೀಸೋದಕ್ಕೆ ಶುರುವಾಯಿತು ನೋಡಿ. ದಟ್ ವಾಸ್ ರಿಯಲಿ ಡಿಫ್ರೆಂಟ್. ಆ ಗಾಳಿ ಕೋಲ್ಡ್ ಕೂಡ ಅಲ್ಲ, ಬಿಸಿಯಾದ ಗಾಳಿ ಕೂಡ ಅಲ್ಲ, ಒಂಥರ ಸ್ಟ್ರೇಂಜ್ ಫೀಲಿಂಗ್. 1 ಸೆಕೆಂಡ್ ಜೋರಾಗಿ ಬೀಸುತ್ತೆ, ಸೆಕೆಂಡ್ ಫುಲ್ ಸಾಫ್ಟ್ ಆಗಿ ಬೀಸುತ್ತೆ. ಅಲ್ಲಿರುವ ಮರಗಳು ಕೂಡ ವಿಚಿತ್ರವಾಗಿ ರೆಸ್ಪಾನ್ಸ್ ಮಾಡ್ತಾ ಇದ್ವು. ಕೆಲವು ಮರಗಳು ಹಳ್ಳಾಡ್ತಾ ಇದ್ವು, ಇನ್ನು ಕೆಲವು ಮರಗಳು ಸ್ಟ್ಯಾಚು ರೀತಿ ಹಾಗೆ ನಿಂತಿದ್ವು. ಇಲ್ಲಿ ಗಾಳಿಗೂ ಮರಕ್ಕೂ ಲಾಜಿಕೇ ಇರಲಿಲ್ಲ. ನಾವೆಲ್ಲ ಅದನ್ನು ಅಬ್ಸರ್ವ್ ಮಾಡ್ತಾ ಇದ್ವಿ, ಆದರೆ ಅದನ್ನು ಇಗ್ನೋರ್ ಮಾಡಿದ್ವಿ. ಹಾಗೆ ಹೋಗುತ್ತಿರುವಾಗ ಫ್ರೆಂಡ್ನ ಬೈಕ್ನ ಕೆಳಗೆ ಟಕ್ ಅಂತ ಜೋರಾಗಿ ಸೌಂಡ್ ಬಂತು. ಸೌಂಡ್ ಬಂದಿದ್ದು ತುಂಬಾನೇ ಕ್ಲಿಯರ್ ಆಗಿತ್ತು. ಯಾವುದಾದ್ರೂ ಒಂದು ದೊಡ್ಡ ಮೆಟಲ್ ಪೀಸ್ ಕೆಳಗೆ ಬಿದ್ದರೆ ಸೌಂಡ್ ಬರುತ್ತಲ್ಲ, ಆ ರೀತಿ ಸೌಂಡ್ ಬರ್ತಾ ಇತ್ತು. ಆಗ ನಾವು ಸಡನ್ ಆಗಿ ಬ್ರೇಕ್ ಹಾಕಿದ್ವಿ. ಸೈಡ್ ಸ್ಟ್ಯಾಂಡ್ ಹಾಕಿ ಟಾರ್ಚನ್ನು ಆನ್ ಮಾಡಿದ್ವಿ. ರೋಡ್ನ ಚೆಕ್ ಮಾಡಿದ್ವಿ, ಟೈರ್ನು ಚೆಕ್ ಮಾಡಿದ್ವಿ. ಅಲ್ಲಿ ಏನೂ ಕೂಡ ಇರಲಿಲ್ಲ. ರೋಡ್ ಅಷ್ಟು ಕ್ಲೀನ್ ಆಗಿತ್ತು, ಯಾವ ಕಲ್ಲು ಇಲ್ಲ, ಮೆಟಲ್ ಕೂಡ ಇಲ್ಲ, ಅಲ್ಲಿ ಯಾವುದೇ ಪ್ರಾಣಿನೂ ಇಲ್ಲ. ಆದ್ರೆ ಆ ಸೌಂಡ್ ಬಂದಿದ್ದು ತುಂಬಾನೇ ಜೆನ್ಯೂನ್ ಆಗಿತ್ತು. ಆಗ ಎಲ್ಲರೂ ಗಾಬರಿಯಿಂದ ಒಬ್ರಿಗೊಬ್ರು ಯಾರ್ ಗುರು ಅಂತ ನೋಡ್ಕೊಂಡ್ವಿ. ಆಗ ನಮ್ಮಲ್ಲಿದ್ದ ಒಬ್ಬ ಫ್ರೆಂಡ್ ನರ್ವಸ್ ಆಗಿ ನಕ್ಕಿ, ಲೋ ಎಲ್ಲೋ ಕಲ್ಲು ಬಿದ್ದಿರ್ಬೇಕು ಬಿಡ್ರೋ ಅಂತ ಹೇಳ್ದ. ನಾವು ಅದನ್ನೇ ನಂಬಿದ್ವಿ, ಯಾಕೆಂದ್ರೆ ಅದನ್ನ ಬಿಟ್ಟು ಬೇರೆ ಏನು ನಂಬೋಕ್ಕಾಗಲ್ಲ. ಅಲ್ಲಿ ನಮ್ಗೆ ನಂಬೋದಕ್ಕೆ ಧೈರ್ಯನೂ ಇರಲಿಲ್ಲ. ನಾವಿನ್ನೇನು ಮತ್ತೆ ಗಾಡಿ ಸ್ಟಾರ್ಟ್ ಮಾಡಿದ್ವಿ. ಆ ಹೆಡ್ಲೈಟ್ನ ಫೋಕಸ್ ಕರೆಕ್ಟ್ ಆಗಿತ್ತು. ಸುತ್ತಮುತ್ತ ನೋಡಿದ್ವಿ. ಒಂದು ಫ್ಯೂ ಮಿನಿಟ್ಸ್ ಆದಮೇಲೆ ಸಡನ್ ಆಗಿ ನಮ್ಮ ಹೆಡ್ಲೈಟ್ ಫೋಕಸ್ನ ಮುಂದೆ ತಟ್ ಅಂತ ನಿಂತ್ಕೊಂಡ್ರು. ಅಲ್ಲಿ ನೋಡಿದ್ರೆ ಒಬ್ಬ ತಾತ. ಅವರೇನು ಸುಮ್ಮನೆ ನಿಂತಿರ್ಲಿಲ್ಲ, ಸ್ಲೋ ಆಗಿ ನಡೀತಾ ಇದ್ರು. ಎಷ್ಟು ಸ್ಲೋ ಅಂದರೆ ಒಂಥರ ಅಬ್ನಾರ್ಮಲ್ ಆಗಿತ್ತು. ಅವರು ಮುಖಕ್ಕೆ ಒಂದು ಬ್ಲ್ಯಾಂಕೆಟ್ ಅನ್ನು ಹೊತ್ಕೊಂಡಿದ್ರು. ಬ್ಲ್ಯಾಂಕೆಟ್ ತುಂಬಾನೇ ದಪ್ಪವಾಗಿತ್ತು. ಅವ್ರನ್ನ ಫೇಸ್ ನೋಡೋದಕ್ಕೆ ಎಷ್ಟು ಟ್ರೈ ಮಾಡಿದ್ರು ಫೇಸ್ ಕಾಣಿಸ್ತಾನೆ ಇರಲಿಲ್ಲ. ಹಳೆ ಬಟ್ಟೆ, ಕಲರ್ ಕೂಡ ಕ್ಲಿಯರ್ ಆಗಿರಲಿಲ್ಲ. ಅವರ ಕಾಲಲ್ಲಿ ಚಾಪ್ಲಿನೂ ಇರಲಿಲ್ಲ, ಒಂಥರ ಕಾಲು ದಪ್ಪವಾಗಿದ್ವು. ಆ ರಾತ್ರಿ ಹೊತ್ತು ಜನ ಇಲ್ಲದ ಜಾಗದಲ್ಲಿ, ಯಾವ ಲೈಟ್ ಇಲ್ಲದ ಕಡೆ ಈ ಥರ ನಡೀತಾ ಇರೋ ಮನುಷ್ಯನನ್ನು ನೋಡಿದ್ರೆ ಹೇಗಿರುತ್ತೆ ಹೇಳಿ. ಅದು ಅವರ ಮುಖನೂ ಕೂಡ ಕಾಣಿಸ್ತಾ ಇಲ್ಲ, ಕಾಲು ಬೇರೆ ತುಂಬ ದಪ್ಪವಾಗಿದೆ. ಆಗ ನಾವಂತೂ ಬ್ರೇಕ್ ಹಾಕಿದ್ವಿ. ಆರನ್ ಮಾಡಬೇಕು ಅಂತ ಅನ್ಕೊಳ್ತಾ ಇದ್ವಿ, ಆದರೆ ಬೆರಳು ಕೂಡ ಮೂವ್ ಆಗಲಿಲ್ಲ. ಆಗ ನಮ್ಗೆ ಎಷ್ಟು ಭಯವಾಗಿತ್ತು ಅಂದರೆ ಆಗ ನಾವು ಏನು ಮಾಡಬೇಕು ಅಂತ ನಮಗೆ ಯೋಚನೆ ಮಾಡೋಕ್ಕಾಗ್ತಾ ಇರಲಿಲ್ಲ. ನಮ್ಮ ಬೈಕ್ ಕೂಡ ಸ್ಲೋ ಆಯಿತು. ತಾತ ರಿಯಾಕ್ಟ್ ಮಾಡಲೇ ಇಲ್ಲ. ಅವರು ತಲೆನೂ ಕೂಡ ತಿರುಗಿಸ್ಲೇ ಇಲ್ಲ, ಐ ಕಾಂಟ್ಯಾಕ್ಟ್ ಕೂಡ ಮಾಡಲಿಲ್ಲ. ಅವರು ಹಾಗೆ ನಡ್ಕೊಂಡು ಹೋಗ್ತಾನೇ ಇದ್ರು. ನಾವು ಅವರ ಪಕ್ಕನೇ ನಿಧಾನವಾಗಿ ಪಾಸ್ ಆದ್ವಿ. ನಾವು ಪಾಸ್ ಆಗುತ್ತಿರುವಾಗ ಒಂಥರ ವಿಚಿತ್ರವಾದ ಕೋಲ್ಡ್ ಫೀಲ್ ಆಯಿತು. ಆಗ ಒಂಥರ ಸ್ಟ್ರೇಂಜ್ ಫೀಲಿಂಗ್ ಆಯಿತು. ಆಗ ನಾವು ಬೈಕ್ನ ಫುಲ್ ಸ್ಪೀಡ್ ಮಾಡಿದ್ವಿ. ನಾವು ಯಾರು ಕೂಡ ಮಾತಾಡಲೇ ಇಲ್ಲ. ನಾವು ಸ್ವಲ್ಪ ಹೊತ್ತಾದಮೇಲೆ ಅಲ್ಲೇನು ನಡೀತು ಅಂತೇಳಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ವಿ. ಆಗ ನಮ್ಮ ಫ್ರೆಂಡ್ಸ್ ಹೇಳಿದ್ರು, ಯಾರೋ ಹಳ್ಳಿ ತಾತ ಇರ್ಬೋದು ಬಿಡು ಅಂತ. ಸುತ್ತಮುತ್ತ ಮನೆ ಇರೋರು ಅಂತ ಲಾಜಿಕ್ ಹುಡುಕಿದ್ವಿ, ಆದರೆ ಆ ಲಾಜಿಕ್ ವರ್ಕ್ ಆಗ್ತಾ ಇರಲಿಲ್ಲ. ಯಾಕಂದರೆ ನಾವು ಡೈಲಿ ಅಲ್ಲೇನೆ ಓಡಾಡ್ತಾ ಇರ್ತೀವಿ. ಅಲ್ಲಿ ಹತ್ತಿರ ಮನೆಗಳೇ ಇರಲಿಲ್ಲ.
ಮನೆ ಇರಲಿಲ್ಲ, ಲೈಟ್ ಇರಲಿಲ್ಲ, ದಾರಿನೂ ಇರಲಿಲ್ಲ. ಇನ್ನೊಂದು ಸ್ವಲ್ಪ ಹೊತ್ತಾದಮೇಲೆ ಮತ್ತೆ ಸೇಮ್ ಫೀಲಿಂಗ್ ಬರೋದಕ್ಕೆ ಶುರುವಾಯಿತು. ನಾನಂತೂ ತುಂಬಾ ಭಯದಿಂದ ಹ್ಯಾಂಡಲ್ ಬಾರ್ನ ತುಂಬಾ ಗಟ್ಟಿಯಾಗಿ ಇಟ್ಕೊಂಡಿದ್ದೆ. ಬೆರಳುಗಳೆಲ್ಲ ನೋವು ಬರೋದಕ್ಕೆ ಶುರುವಾಯಿತು. ನಮ್ಮಣ್ಣ ಸಾಮಾನ್ಯವಾಗಿ ತುಂಬಾ ಧೈರ್ಯವಂತ, ಆದರೆ ಅವನು ಅಲ್ಲಿ ಏನೂ ಕೂಡ ಮಾತಾಡ್ತಾ ಇರಲಿಲ್ಲ. ಫುಲ್ ಸೈಲೆಂಟಾಗಿ ಹೋಗಿದ್ದ. ನಾವು ಗಾಡಿನ ಎಲ್ಲೂ ಕೂಡ ನಿಲ್ಲಿಸ್ಲಿಲ್ಲ, ಸ್ಲೋ ಕೂಡ ಮಾಡಲಿಲ್ಲ. ಬಟ್ ಒಂದನ್ನು ಅಬ್ಸರ್ವ್ ಮಾಡಿದ್ವಿ. ಗಾಳಿ ಯಾವ ಕಡೆ ಬೀಸ್ತಿತ್ತೋ ಅದರ ಆಪೋಸಿಟ್ ಆಗಿ ಮರಗಳು ಅಲ್ಲಾಡ್ತಾ ಇದ್ವು. ಆಗ ನಮ್ಮ ಹಾರ್ಟ್ ಬೀಟ್ ಇನ್ನೂ ಜೋರಾಗೋದಕ್ಕೆ ಶುರುವಾಯಿತು. ಬದುಕಿದ್ರೆ ಸಾಕು ಅನ್ನೋ ಥರ ಆಗ್ತಾ ಇತ್ತು. ನಾವು ಇಷ್ಟು ವರ್ಷ ಆ ರೋಡಲ್ಲಿ ಓಡಾಡ್ತಾ ಇದ್ವಿ, ಆದರೆ ಯಾವತ್ತಿಗೂ ನಮಗೆ ರೋಡ್ ಇಷ್ಟೊಂದು ಲಾಂಗ್ ಅನಿಸಿರಲಿಲ್ಲ. ನಾರ್ಮಲ್ ಆಗಿ ನಮಗೆ ಭೀಮಸಂದ್ರ ಹತ್ರ ಬರೋ ಟೈಮ್ ಗೊತ್ತು, ಆದರೆ ಆ ನೈಟ್ ನಮಗೆ ಏನೂ ಕೂಡ ಗೊತ್ತಾಗ್ತಾ ಇರಲಿಲ್ಲ. ಆಗ ಮತ್ತೆ ಇನ್ನೊಂದು ಅಬ್ಸರ್ವ್ ಮಾಡಿದ್ವಿ. ನಮ್ಮ ಬೈಕ್ ಪಾಸ್ ಆಗ್ತಾ ಇರಬೇಕಾದ್ರೆ ಕೆಳಗೆ ಬೀಳುತ್ತಿರುವ ನೆರಳು ಕೂಡ ತಪ್ಪಾಗಿ ಇರೋ ಥರ ಅನಿಸ್ತಾ ಇತ್ತು. ಆಗ ನಮ್ಮ ಫ್ರೆಂಡ್ಸ್ ಹೇಳ್ತಾ ಇದ್ರು, ಲೋ ಆ ಕಡೆ ಈ ಕಡೆ ನೋಡೋದು ಬಿಟ್ಟು ಮುಂದೆ ನೋಡ್ಕೊಂಡು ಗಾಡಿ ಓಡಿಸು ಅಂತ. ನೀನು ನೋಡ್ತಾ ಇದ್ರೆ ನಿನ್ಗಿನ್ನೂ ಭಯ ಜಾಸ್ತಿ ಆಗುತ್ತೆ ಅಂತ. ಹಬ್ಬ ಹೇಗೋ ಭೀಮಸಂದ್ರ ತಲುಪಿದ್ವಿ ಅಂತ ಸಮಾಧಾನ ಆಯಿತು. ಗಾಳಿ ನಾರ್ಮಲ್ ಆಯಿತು. ಆ ಹೆವಿ ಸೈಲೆನ್ಸ್ ಫೈನಲಿ ಬ್ರೇಕ್ ಆಯಿತು. ನಾವು ರಿಲ್ಯಾಕ್ಸ್ ಆಗೋದಕ್ಕೆ ತುಂಬಾ ಟೈಮ್ ತೊಗೊಂಡ್ವಿ. ಹೇಗೋ ತುಮಕೂರು ಹೋಗಿ ಫ್ರೆಂಡ್ ಮನೆಯಲ್ಲಿ ಉಳ್ಕೊಂಡ್ವಿ. ಮಾರ್ನಿಂಗ್ ಎಂಗೇಜ್ಮೆಂಟ್ ಎಲ್ಲ ಮುಗೀತು. ನಾವು ಕೂಡ ಎಂಜಾಯ್ ಮಾಡಿದ್ವಿ. ಆದರೆ ನೈಟ್ ನಡೆದಿದ್ದು ನಮಗೆ ನೆನಪಾಗ್ತಾನೆ ಇತ್ತು. ಆದರೆ ನಮಗೆ ಆ ತಾತನ ನೋಡಿ ಭಯ ಬರಲಿಲ್ಲ. ನಮಗೆ ಭಯ ಬಂದಿದ್ದು ಆ ತಾತನ ನೋಡಿಯಿಂದ ಅಲ್ಲ, ಪ್ರಕೃತಿಯಲ್ಲಿ ಆಗ್ತಿದ್ದ ಆ ಬದಲಾವಣೆ ನೋಡಿ. ನಾನು ಯಾವತ್ತಿಗೂ ಆ ಥರ ಆ ರೋಡಲ್ಲಿ ಬದಲಾವಣೆನೇ ನೋಡಿರಲಿಲ್ಲ. ನನಗೆ ಯಾರಾದರೂ ನೀನು ದೆವ್ವ ನಂಬ್ತೀಯ ಅಂತ ಕೇಳಿದ್ರೆ ನಾನು ನಂಬಲ್ಲ ಅಂತ ಹೇಳ್ತಾ ಇದ್ದೆ. ಆದರೆ ಆವತ್ತು ರಾತ್ರಿ ಆಗಿದ್ದು ನನ್ನ ನಂಬಿಕೆನೇ ಅಲ್ಲಾಡಿಸ್ಬಿಡ್ತು. ನಾವು ರಿಟರ್ನ್ ಮನೆಗೆ ಹೋಗುವಾಗ ಮತ್ತೆ ಅದೇ ರೋಡಲ್ಲಿ ಹೋದ್ವಿ. ಇದು ಮಧ್ಯಾಹ್ನದ ಟೈಮಲ್ಲಿ. ಆದರೆ ಆ ಥರ ಯಾವುದೇ ಅನುಭವ ಆಗ ಆಗಲಿಲ್ಲ. ಸ್ನೇಹಿತರೆ, ಕೆಲವು ರೋಡ್ಗಳು ಯಾವುದೋ ಒಂದು ಇತಿಹಾಸ ಅಥವಾ ಮೆಮೊರಿಯನ್ನು ಕ್ಯಾರಿ ಮಾಡ್ತವೆ. ಅದನ್ನು ನಾವು ಏನಾದರೂ ಕರಿಬೋದು, ಆದರೆ ಇಗ್ನೋರ್ ಮಾಡೋದಕ್ಕಂತೂ ಸಾಧ್ಯನೇ ಇಲ್ಲ. ಪ್ರಜ್ವಲ್ ಹೇಳ್ತಾರೆ, ಇವತ್ತಿಗೂ ನಾವು ಹಾಗಲ್ವಾಡಿಯಿಂದ ತುಮಕೂರಿಗೆ ನೈಟ್ ಡ್ರೈವ್ ಮಾಡ್ತೀವಿ. ನಾವು ತುಂಬಾ ಕಾನ್ಫಿಡೆಂಟಾಗಿ ಕೂಡ ಇರ್ತೀವಿ. ಆದರೆ ಬಳ್ಳಾಪುರದ ಕೆರೆ ಹತ್ತಿರ ಬಂದಾಗ ನಮ್ಮ ಸ್ಪೀಡ್ ಆಟೋಮೆಟಿಕ್ಕಾಗಿ ಕಮ್ಮಿ ಆಗುತ್ತೆ. ನಮಗೆ ಮಿರರ್ ನೋಡೋಕ್ಕೂ ಒಂಥರ ಭಯ ಆಗ್ತಾ ಇರುತ್ತೆ. ಯಾಕಂದರೆ ಆ ರಾತ್ರಿ ನಮಗಾಗಿದ್ದು ಇವತ್ತಿಗೂ ನೆನಪಿದೆ. ನಾನು ನಿಮಗೆ ಕತೆ ಹೇಳ್ತಾ ಇರೋದು ಯಾವುದೇ ಭಯನ ಕ್ರಿಯೇಟ್ ಮಾಡೋದಕ್ಕಲ್ಲ. ಎಲ್ಲ ರೋಡ್ ಒಂದೇ ಅಲ್ಲ, ಹಾಗೆ ಎಲ್ಲ ರಾತ್ರಿಗಳು ನಮಗೆ ಸೇಫ್ ಅಲ್ಲ. ಪ್ರಜ್ವಲ್ ಅಂತೂ ಹೇಗೋ ಬಚಾವಾದ್ರು. ಅದು ಅವರ ಯಾವುದೋ ಪುಣ್ಯ ಅಷ್ಟೇ. ನೋಡಿ, ಅವರಿಗಾದ ಎಕ್ಸ್ಪೀರಿಯೆನ್ಸ್ ಎಲ್ಲರಿಗೂ ಆಗಬೇಕು ಅಂತ ಇಲ್ಲ. ಪ್ರತಿಯೊಬ್ಬರಿಗೂ ಅವರದೇ ಆದ ಎಕ್ಸ್ಪೀರಿಯೆನ್ಸ್ ಇರ್ತವೆ. ಆ ಎಕ್ಸ್ಪೀರಿಯೆನ್ಸನ್ನು ರೆಸ್ಪೆಕ್ಟ್ ಮಾಡ್ತಾ ಈ ಕಥೆಯನ್ನು ಎಂಡ್ ಮಾಡೋಣ. ಈ ಕಥೆಯನ್ನು ಶೇರ್ ಮಾಡಿದ ನಮ್ಮ ಸಬ್ಸ್ಕ್ರೈಬರ್ ಆದ ಪ್ರಜ್ವಲ್ ಅವರಿಗೆ ತುಂಬಾ ಧನ್ಯವಾದಗಳು. ಹಾಗೆ ನಿಮಗೂ ಕೂಡ ಇದೇ ರೀತಿಯ ಎಕ್ಸ್ಪೀರಿಯೆನ್ಸ್ ಏನಾದರೂ ಆಗಿದ್ರೆ ದಯವಿಟ್ಟು ಕಾಮೆಂಟ್ನಲ್ಲಿ ತಿಳಿಸಿ. ಇದೇ ರೀತಿಯ ರಿಯಲ್ ಹಾರರ್ ಸ್ಟೋರಿ ನಿಮ್ಗೇನಾದರೂ ಬೇಕಾಗಿದ್ದರೆ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿದ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ನಾನು ನಿಮ್ಮ ಚಂದನ್, ಸೈನಿಂಗ್ ಆಫ್. ಬಾಯ್ ಬಾಯ್.